6 ತಿಂಗಳು ತುಂಬಿರುವಂತಹ ಮಕ್ಕಳಿಗೆ ವೈಟಮಿನ್ಸ್ ಹಾಗೂ ಫೈಬರ್ ರಿಚ್ ಸಿಹಿ ಗೆಣಸಿನ ಸರಿಯನ್ನು ಯಾವ ರೀತಿ ಮನೆಯಲ್ಲಿ ಮಾಡುವುದು ಅಂತ ನೋಡೋಣ ಬನ್ನಿ. ಇದಕ್ಕೆ ಒಂದು ಮೀಡಿಯಂ ಸೈಜ್ ಗೆಣಸನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಅದನ್ನ ಕ್ಲೀನ್ ಆಗಿ ಪೀಲ್ ಮಾಡಿಬಿಟ್ಟು ಅದರ ನಂತರ 4 ವಿಸಲ್ಸ್ ಬರೋ ತನಕ ಕುಕ್ಕರ್ ಅಲ್ಲಿ ಹೀಟ್ ಮಾಡ್ಕೊಳ್ಳೋಣ. ಕೇವಲ 100 ಗ್ರಾಂ ಸಿಹಿ ಗೆಣಸಿನಲ್ಲಿ 20 ಗ್ರಾಂ ಕಾರ್ಬೋಹೈಡ್ರೇಟ್, 1.5 ಗ್ರಾಂ ಪ್ರೋಟೀನ್ ಹಾಗೂ 3 ಗ್ರಾಂ ಅಷ್ಟು ಫೈಬರ್ ಮಕ್ಕಳಿಗೆ ಸಿಗುತ್ತೆ. ಈಗ 4 ವಿಸಲ್ ಬಂದಾದ್ಮೇಲೆ ಸ್ವೀಟ್ ಪೊಟ್ಯಾಟೊ ಸಾಫ್ಟ್ ಆಗಿದೆ. ಇದನ್ನ ನಾವು ಒಂದು ಬೌಲ್ ಅಲ್ಲಿ ಮ್ಯಾಶ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಆಹಾರ ಅಂತ ಬಂದಾಗ ಸ್ವೀಟ್ ಪೊಟ್ಯಾಟೊ ಪೀಡಿಯಾಟ್ರಿಷಿಯನ್ಸ್ ಅವರ ಫೇವರೆಟ್ ಚಾಯ್ಸ್ ಆಗಿರುತ್ತೆ. ಈ ಮಿಶ್ರಣಕ್ಕೆ ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಕೊಕೊನಟ್ ಮಿಲ್ಕ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ವೀಕೆಂಡ್ ಅಲ್ಲಿ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆ ಇನ್ನಷ್ಟು ಬೇಬಿ ಫುಡ್ ರೆಸಿಪೀಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. 6 ತಿಂಗಳು ತುಂಬಿರುವಂತಹ ಮಕ್ಕಳಿಗೆ ಫುಡ್ ರೆಸಿಪೀಸ್ ಅಂದಾಗ ಕ್ಯಾರೆಟ್ ಪ್ಯೂರಿ ಮೋಸ್ಟ್ ಇಂಪಾರ್ಟೆಂಟ್ ರೆಸಿಪಿ ಅಂತಾನೆ ನಾವು ಹೇಳ್ಬೋದು. ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಕ್ಯಾರೆಟ್ ನ ಕ್ಲೀನ್ ಆಗಿ ವಾಶ್ ಮಾಡಿ ಪೀಲ್ ಮಾಡ್ತಾ ಇದ್ದೀನಿ. ಇದನ್ನ ಆದಷ್ಟು ಸ್ಮಾಲ್ ಆಗಿ ನಾವು ಚಾಪ್ ಮಾಡೋಣ, ಸೋ ದಟ್ ಸ್ಟೀಮಿಂಗ್ ಟೈಮ್ ಕಡಿಮೆ ಹಿಡಿಯುತ್ತೆ. ಕ್ಯಾರೆಟ್ ವೈಟಮಿನ್ ಎ ಹಾಗೂ ಫೈಬರ್ ರಿಚ್ ಇರೋದ್ರಿಂದ ಚಿಕ್ಕ ಮಕ್ಕಳಿನ ಕಣ್ಣಿನ ಆರೋಗ್ಯಕ್ಕೆ, ಸ್ಕಿನ್ ಹೆಲ್ತ್ಗೆ ಹಾಗೆ ಇಮ್ಯುನಿಟಿಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. 20 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ನೀವು ಇದನ್ನ ಸ್ಟೀಮ್ ಮಾಡಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಸ್ಟೀಮ್ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ಸ್ ಡೆಸ್ಟ್ರಾಯ್ ಆಗೋ ಸಾಧ್ಯತೆ ಸಹ ಇರುತ್ತೆ. ಸ್ಟೀಮ್ ಆಗಿರೋ ಕ್ಯಾರೆಟ್ ನ ಮಿಕ್ಸರ್ ಜಾರ್ ಅಲ್ಲಿ ಅಥವಾ ಮಾರ್ಟರ್ ಅಲ್ಲಿ 4 to 5 ಟೇಬಲ್ ಸ್ಪೂನ್ ಮಿಲ್ಕ್ ನ ಮಿಕ್ಸ್ ಮಾಡಿಬಿಟ್ಟು ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಂತಾ ಇದ್ದೀನಿ. ಮಿಲ್ಕ್ ಮಿಕ್ಸ್ ಮಾಡೋದ್ರಿಂದ ಕ್ಯಾರೆಟ್ ಅಬ್ಸಾರ್ಪ್ಷನ್ ರೇಟ್ ಸಾಕಷ್ಟು ಇನ್ಕ್ರೀಸ್ ಆಗುತ್ತೆ. ನೋಡ್ತಾ ಇದ್ದೀರಾ ಅಲ್ಲ, ಕ್ಯಾರೆಟ್ ಪ್ಯೂರಿ ಈ ಕನ್ಸಿಸ್ಟೆನ್ಸಿನಲ್ಲಿ ನೀವು ಪ್ರಿಪೇರ್ ಮಾಡಬೇಕಾಗತ್ತೆ. 7 ತಿಂಗಳು ತುಂಬಿರುವಂತಹ ಮಕ್ಕಳಿಗೆ ಹೋಮ್ ಮೇಡ್ ಕೊಕೊನಟ್ ಮಿಲ್ಕ್ ಓಟ್ಸ್ ಹೇಗೆ ಮನೆಯಲ್ಲಿ ಮಾಡುವುದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾವು ಫಸ್ಟ್ ಕೊಕೊನಟ್ ಮಿಲ್ಕ್ ಪ್ರಿಪರೇಷನ್ ಮಾಡೋಣ. ಇಲ್ಲಿ ನಾನು 1 ಕಪ್ ಹಸಿ ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಇದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿನಿಮಮ್ ಆಗಿ 5 to 7 ಮಿನಿಟ್ಸ್ ನೀವು ಗ್ರೈಂಡ್ ಮಾಡಬೇಕಾಗತ್ತೆ. ಈಗ ಬಂದಿರುವ ಮಿಕ್ಸ್ಚರ್ ಅನ್ನು ಸ್ಟ್ರೈನ್ ಮಾಡಿದ್ರೆ ಮನೆಯಲ್ಲೇ ತೆಂಗಿನಕಾಯಿ ಹಾಲನ್ನು ಎಷ್ಟು ಈಸಿಲಿ ನಾವು ಪ್ರಿಪೇರ್ ಮಾಡ್ಬಿಡ್ಬೋದು. ಈಗ ಕೊಕೊನಟ್ ಓಟ್ಸ್ ಸರಿಯನ್ನು ಮಾಡೋದಕ್ಕೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು 2 ಟೇಬಲ್ ಸ್ಪೂನ್ ಓಟ್ಸ್ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ತುಂಬಾ ಥಿಕ್ ಅನ್ಸಿದ್ರೆ ಸ್ವಲ್ಪ ಮಟ್ಟಿಗೆ ನೀರನ್ನು ಸಹ ನೀವು ಇಲ್ಲಿ ಯೂಸ್ ಮಾಡ್ಬೋದು. ತೆಂಗಿನಕಾಯಿ ಹಾಲನ್ನು ಮಕ್ಕಳು ತುಂಬಾ ಈಸಿಲಿ ಡೈಜೆಸ್ಟ್ ಮಾಡ್ಕೊಂತಾರೆ. ಅದರ ಜೊತೆಗೇನೆ ವೈಟಮಿನ್ B12, ಕ್ಯಾಲ್ಸಿಯಂ, ಐರನ್ ಹೀಗೆ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಬೆನಿಫಿಟ್ ಇರೋದ್ರಿಂದ ಕೊಕೊನಟ್ ಮಿಲ್ಕ್ ಮಕ್ಕಳಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ನಾವು ಹೇಳ್ಬೋದು. ಈ ವೀಕೆಂಡ್ ರೆಸಿಪಿಯನ್ನು ಟ್ರೈ ಮಾಡಿ. ಮುಂದಿನ ಶನಿವಾರ ಮತ್ತೆ ನಿಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್.